ಮೆಜೆಸ್ಟಿಕ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗ. ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಸೇರುವಂತಹ ಜಾಗ. ಈ ಜಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೈಟೆಕ್ ಸ್ಪರ್ಶವನ್ನು ಕೊಡಲಿಕ್ಕೆ ಸಾರಿಗೆ ಸಚಿವರು ಮುಂದಾಗ್ತಾ ಇದ್ದಾರೆ. ಹೇಗೆ, ಏನು ಎತ್ತ, ಬನ್ನಿ ನೋಡ್ಕೊಂಡು ಬರೋಣ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಹೈಟೆಕ್ ಟಚ್. ಶೀಘ್ರದಲ್ಲೇ ಕಾಮಗಾರಿ ಶುರು. ಮೆಜೆಸ್ಟಿಕ್ ಬೆಂಗಳೂರು ಮಹಾನಗರದ ಹಾಟ್ಸ್ಪಾಟ್. ವಿಮಾನ, ರೈಲು, ಬಸ್ ಹೀಗೆ ಯಾವುದೇ ಮಾರ್ಗವಾಗಿ ಬಂದರೂ ತಮ್ಮ ಡೆಸ್ಟಿನೇಷನ್ ತಲುಪೋಕೆ ಬಿಎಂಟಿಸಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬರಲೇಬೇಕು. ಆದರೆ ಬಿಎಂಟಿಸಿ ಬಸ್ ನಿಲ್ದಾಣ ಇದೀಗ ಶಿಥಿಲಾವಸ್ಥೆಗೆ ತಲುಪಿದ್ದು ಪ್ರಯಾಣಿಕರು ಭಯದಲ್ಲಿದ್ದಾರೆ. ಸುಮಾರು 45 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದ ಈ ಅರ್ಧ ಚಂದ್ರಾಕಾರದ ನಿಲ್ದಾಣದ ತಂಗುದಾಣಗಳು ಶಿಥಿಲಾವಸ್ಥೆ ತಲುಪಿದ್ದು ಸಿಮೆಂಟ್ ಕಿತ್ತು ಬರುತ್ತಿದೆ. ಕಂಬಿಗಳು ಈಚೆ ಬಂದಿವೆ. ಈಗ ಈ ಬಸ್ ನಿಲ್ದಾಣದ ದುರಸ್ತಿಗೆ ಸಾರಿಗೆ ಸಚಿವರು ಮುಂದಾಗಿದ್ದಾರೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೆಂಪೇಗೌಡ ಬಸ್ ನಿಲ್ದಾಣ 1980ರಲ್ಲಿ ಅದು 45 ವರ್ಷ ಹಳೇದು. ಅವತ್ತೆಲ್ಲ ಶೆಡ್ಯೂಲ್ಸ್ ಬಹಳ ಕಡಿಮೆ ಇತ್ತು. ಇವತ್ತು KSRTCದೆ 3000 ಶೆಡ್ಯೂಲ್ ಹೋಗುತ್ತೆ. ನಮ್ಮ BMTCದು 12ರಿಂದ 13,000 ಶೆಡ್ಯೂಲ್ಸ್ ಹೋಗುತ್ತೆ. ಈಗಿರ್ತಕ್ಕಂಥ ಸ್ಥಳ ನಮಗೆ ಅಲ್ಲಿ ಸಾಕಾಗ್ತಿಲ್ಲ. ಅದಕ್ಕೆ ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಕೂಡ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಅವಾಗ ಪ್ರಯತ್ನ ಮಾಡಿದ್ವಿ. ಅವಾಗ ಆಗಲಿಲ್ಲ. ಈಗಂತೂ ಮಾಡಲೇಬೇಕಾಗಿದೆ. ಏನಾದರೂ ಒಂದು ಕಾಯಕಲ್ಪ ಮಾಡ್ತೀವಿ. ಬಸ್ ನಿಲ್ದಾಣದ ದುರಸ್ತಿಗೆ ಪ್ರಯಾಣಿಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತಿದೆ. ಹಲವು ದಶಕಗಳ ಹಿಂದೆ ನಿರ್ಮಾಣ ಆಗಿರುವ ಮೆಜೆಸ್ಟಿಕ್ ಬಿಎಂಟಿಸಿ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲು ತೀರ್ಮಾನ ಮಾಡಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ಪ್ರಯಾಣಿಕರ ಅವಶ್ಯಕತೆಗೆ ಅನುಗುಣವಾಗಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಕೆಂಪೇಗೌಡ ಬಸ್ ನಿಲ್ದಾಣವನ್ನ ಹೈಟೆಕ್ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ನಗರಕ್ಕೆ ಹೆಬ್ಬಾಗಿಲು ಇದ್ದ ಹಾಗೆ. ನಿತ್ಯ ಅಸಂಖ್ಯಾತ ಪ್ರಯಾಣಿಕರು ಹಾದು ಹೋಗುವ ಪ್ರಮುಖ ನಿಲ್ದಾಣ. ಶಿಥಿಲಾವಸ್ಥೆಗೆ ತಲುಪಿದ ನಿಲ್ದಾಣಕ್ಕೆ ಹೊಸ ಸ್ಪರ್ಶ ನೀಡ್ತಿರೋದು ಖುಷಿಯ ವಿಚಾರ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.